ಎಲ್ಲರಿಗೂ ನಮಸ್ಕಾರ. ಜ್ಞಾನಾಮೃತ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಈ ದಿನ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಿಳಿಬೇಕಾಗಿರುವಂಥ ಸಂವಿಧಾನದ ಒಂದು ಪ್ರಮುಖ ಭಾಗ ಆದಂಥ ಪ್ರಸ್ತಾವನೆಯ ಬಗ್ಗೆ ಚರ್ಚೆಯನ್ನು ಮಾಡೋಣ. ಜಗತ್ತಿನ ಯಾವುದೇ ದೇಶದ ಸಂವಿಧಾನವು ಪ್ರಸ್ತಾವನೆಯಿಂದಲೇ ಪ್ರಾರಂಭ ಆಗ್ತದೆ. ಅದಕ್ಕೆ ನಾವು ಪ್ರಸ್ತಾವನೆಯನ್ನು ಇಂಟ್ರೊಡಕ್ಟರಿ ಪಾರ್ಟ್ ಆರ್ ಪ್ರಿಫೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆಯುತ್ತಾ ಹೋಗ್ತೀವಿ. ಯಾವುದೇ ದೇಶದ ಸಂವಿಧಾನವನ್ನು ನಾವು ತೆರೆದಾಗ ಪ್ರಸ್ತಾವನೆಯ ಮೂಲಕವೇ ಅದು ಓಪನ್ ಆಗುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಪ್ರಸ್ತಾವನೆ ಎನ್ನುವಂಥ ಈ ಒಂದು ಅಂಶವನ್ನು ಭಾರತದ ಸಂವಿಧಾನದ ನಿರ್ಮಾತೃಗಳು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಎರವರು ಪಡ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಪ್ರಸ್ತಾವನೆ ಸಂವಿಧಾನದ ಗುರಿ ಮತ್ತು ಉದ್ದೇಶಗಳನ್ನು, ಸಂವಿಧಾನದ ಮೌಲ್ಯಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತದೆ. 1946 ಡಿಸೆಂಬರ್ 13ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಧ್ಯೇಯಗಳ ನಿರ್ಣಯ ಅಥವಾ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸನ್ನು ಮಂಡನೆಯನ್ನು ಮಾಡ್ತಾರೆ. ಈ ಧ್ಯೇಯಗಳ ನಿರ್ಣಯಕ್ಕೆ ಜನವರಿ 22, 1947ರಂದು ಸಂವಿಧಾನ ರಚನಾ ಸಭೆ ಅನುಮೋದನೆಯನ್ನು ನೀಡ್ತದೆ. ಅದರ ಫಲವೇ ಪ್ರಸ್ತಾವನೆ ಅನ್ನುವಂಥದ್ದು. ಸ್ನೇಹಿತರೆ, ಪ್ರಸ್ತಾವನೆ ಬಹಳ ಪ್ರಮುಖವಾದಂಥ ಒಂದು ಸಂವಿಧಾನದ ಭಾಗ. ಪ್ರಸ್ತಾವನೆಯನ್ನು ಸಂವಿಧಾನದ ಒಡವೆ ಎಂದು ಕೆಲವರು ಬಣ್ಣಿಸಿದರೆ, ಕೆ ಮುನ್ಷಿಯವರು ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ, ಪೊಲಿಟಿಕಲ್ ಆರಸ್ಕೋಪ್ ಅಂತೇಳಿ ಹೇಳುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲೂ ಠಾಕೂರ್ ದಾಸ್ ಭಾರ್ಗವ್ ಎಂಬ ಸಂವಿಧಾನ ತಜ್ಞರು ಹೇಳ್ತಾರೆ, ಪ್ರಿಯಾಂಬಲ್ ಈಸ್ ಮೋಸ್ಟ್ ಪ್ರೀಷಿಯಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಸ್ನೇಹಿತರೆ, 1960ರ ಬೇರುಬಾರಿ ವರ್ಸಸ್ ಯೂನಿಯನ್ ಗವರ್ನಮೆಂಟ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಪ್ರಿಯಾಂಬಲ್ ಇಸ್ ನಾಟ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಆದರೆ 1973ರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಈ ಹಿಂದಿನ ತೀರ್ಪನ್ನು ಪುನರ್ ಪರಿಶೀಲನೆಯನ್ನು ಮಾಡಿ ಮತ್ತೆ ಅದು ಹೇಳ್ತದೆ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ. ಮತ್ತೆ 1995ರ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ. ಆದರೆ ಪ್ರಸ್ತಾವನೆಯನ್ನು ಏನು ಕಾನೂನುಗಳ ಮೂಲಕ ನಾವು ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಸ್ತಾವನೆ ಶಾಸಕಾಂಗಕ್ಕೆ ನೀಡಿರುವಂಥ ಅಧಿಕಾರವೂ ಕೂಡ ಅಲ್ಲ, ಆಜ್ಞೆಯೂ ಕೂಡ ಅಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಪ್ರಸ್ತಾವನೆ ಇದುವರೆಗೆ ಒಂದು ಬಾರಿ ತಿದ್ದುಪಡಿಯನ್ನು ಕಂಡಿದೆ. ಯಾಕೆಂದರೆ ಸಂವಿಧಾನದ 368ನೇ ವಿಧಿಯ ಪ್ರಕಾರ ಸಂಸತ್ತು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಈ ಪ್ರಸ್ತಾವನೆ ಕೂಡ ಇದುವರೆಗೆ ತಿದ್ದುಪಡಿಯನ್ನು ಕಂಡಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. 1976ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡುವುದರ ಮೂಲಕ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನು ಸೇರ್ಪಡೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಪ್ರಸ್ತಾವನೆಯನ್ನು ನಾವು ನೋಡೋದಾದರೆ ಭಾರತೀಯ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸಲು ಹಾಗೂ ರಾಷ್ಟ್ರದ ಎಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಧರ್ಮ, ನಂಬಿಕೆ, ಆಚಾರ, ವಿಚಾರ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವಕಾಶ ಮತ್ತು ಸ್ಥಾನಮಾನಗಳಲ್ಲಿ ಸರ್ವರಿಗೂ ಸಮಾನ ಅವಕಾಶ ದೊರೆಯುವಂತೆ ಮಾಡಲು, ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುತ್ತೇವೆಂದು, ಭ್ರಾತೃತ್ವ ಭಾವನೆಯನ್ನು ಸರ್ವರಲ್ಲೂ ವೃದ್ಧಿಸುತ್ತೇವೆಂದು ದೃಢ ಸಂಕಲ್ಪ ಮಾಡಿ 1949 ನವೆಂಬರ್ 26ರ ಈ ದಿನ ಈ ಸಂವಿಧಾನವನ್ನು ಒಪ್ಪಿ ಕಾನೂನಿನ ರೂಪದಲ್ಲಿ ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳುತ್ತಿದ್ದೆ. ಇದು ನಮ್ಮ ಪ್ರಸ್ತಾವನೆ. ಇದನ್ನು ಇಂಗ್ಲಿಷ್ ರೂಪದಲ್ಲಿ ಹೇಳೋದಾದರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved India into a sovereign, socialist, secular, democratic and republic, and to secure all its citizens justice, social, economic and political, liberty of thought, faith, expression, belief and worship, equality of status and of opportunity, to promote among them all fraternity, assuring the dignity of the individual and unity and integrity of the nation. In our Constituent Assembly, this day of 26th November 1949, do hereby adopt, enact and give to ourselves
ದಿಸ್ ಕಾನ್ಸ್ಟಿಟ್ಯೂಷನ್. ಸ್ನೇಹಿತರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥ ಪದದಿಂದ ಪ್ರಸ್ತಾವನೆ ಪ್ರಾರಂಭ ಆಗ್ತದೆ. ಈ ಪದವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಜೆಸ್ಟನ್ನು ಮಾಡ್ತಾ ಹೋಗ್ತಾರೆ. ಕಾರಣ ಆದರೂ ಇಷ್ಟೇ, ಜನರೇ ಅಧಿಕಾರದ ಮೂಲ, ಪ್ರಜೆಗಳಿಲ್ಲದ ಪ್ರಭುತ್ವವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಪ್ರಜೆಗಳೇ ಅಧಿಕಾರದ ಮೂಲವಾಗಿರೋದ್ರಿಂದ ಭಾರತೀಯ ಪ್ರಜೆಗಳಾದ ನಾವು ಅನ್ನುವಂಥ ಪದದಿಂದ ಪ್ರಸ್ತಾವನೆ ಪ್ರಾರಂಭ ಆಗ್ತದೆ. ಮತ್ತು ಭಾರತವನ್ನು ಸಾವರಿನ್ ಕಂಟ್ರಿ ಅಂತ ಹೇಳ್ತಾರೆ. ಸಾವರಿನ್ ಅಂದರೆ ಸಾರ್ವಭೌಮ ರಾಷ್ಟ್ರ ಅಂತ. ಸಾವರಿನ್ ಮೀನ್ಸ್ ಸುಪ್ರೀಂ ಪವರ್ ಅಂತೇಳಿ. ಅಂದರೆ ಬಿಫೋರ್ 1947 ಇಂಡಿಯಾ ವಾಸ್ ಬ್ರಿಟಿಷ್ ಇಂಪೀರಿಯಲಿಸ್ಟ್ ಕಂಟ್ರಿ, ಬಟ್ 1947 August 15th origin new sovereign country India. ಅಂದರೆ ನಾವು ಇಂಡಿಯಾ internally and externally free or independent. No external powers controls to India. Therefore, India is called sovereign. Socialist. Actually, India is not a socialist country. ಭಾರತ ಒಂದು ಸಮಾಜವಾದಿ ದೇಶ ಅಲ್ಲ. The term socialist indicates to create a socialistic pattern society in India. ಅಂದರೆ ರಷ್ಯಾದ ಪ್ರಭಾವದಿಂದಾಗಿ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರ ಈ ಪದವನ್ನು ಸೇರ್ಪಡೆಯನ್ನು ಮಾಡ್ತದೆ. ಸಮಾಜವಾದಿ ಮಾದರಿಯ ಆರ್ಥಿಕ ಪದ್ಧತಿಯನ್ನು ಈ ದೇಶದಲ್ಲಿ ಜಾರಿಗೆ ತರೋದು ಈ ಪದದ ಮುಖ್ಯ ಉದ್ದೇಶ. ಮತ್ತು ಸೆಕ್ಯುಲರ್. ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅಂದರೆ ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಹೊಂದದೆ ಸರ್ವ ಧರ್ಮಗಳನ್ನು ಕೂಡ ಸಮಾನವಾಗಿ ಪೋಷಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಜಾತ್ಯತೀತ ವ್ಯವಸ್ಥೆ ಅಂತೇಳಿ ಕರಿತಾ ಹೋಗ್ತೀವಿ. ಸ್ನೇಹಿತರೆ, ಇಂಡಿಯಾ ಇಸ್ ನಾಟ್ ಇರಿಲಿಜಿಯಸ್ ಕಂಟ್ರಿ. ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಇಟ್ ಮೀನ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಟ್ರೀಟ್ಸ್ ಆಲ್ ರಿಲಿಜಿಯನ್ಸ್ ಆರ್ ಈಕ್ವಲ್. ಎಲ್ಲರೂ ಕೂಡ ಸಮಾನವಾಗಿ ಕಾಣುವಂಥ ಒಂದು ವ್ಯವಸ್ಥೆ. ದೇರ್ಫೋರ್ ಅವರ್ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ಸ್ to every Indian citizens in Articles 25 to 28 of the Constitution. ಮತ್ತು ಸ್ನೇಹಿತರೆ, ಸೆಕ್ಯುಲರ್ ಡೆಮೊಕ್ರೆಟಿಕ್. ಇಂಡಿಯಾ ಇಸ್ ಎ ವರ್ಲ್ಡ್ ಬಿಗ್ಗೆಸ್ಟ್ ಡೆಮೊಕ್ರೆಟಿಕ್ ಕಂಟ್ರಿ. ಡೆಮೊಕ್ರಸಿ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ನಾವು ಬದುಕ್ತಾ ಇರೋದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅಬ್ರಹಾಂ ಲಿಂಕನ್ ಸ್ಟೇಟೆಡ್ ದಟ್ ಡೆಮೊಕ್ರಸಿ ಈಸ್ ಗವರ್ನಮೆಂಟ್ ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಂದಲೇ ನಡೆಸಲ್ಪಡುವಂಥ ಸರ್ಕಾರದ ಒಂದು ಪದ್ಧತಿ. ಅದರಲ್ಲೂ ನಮ್ಮದು ಏನು ಪರೋಕ್ಷ ಪ್ರಜಾಪ್ರಭುತ್ವ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿ ಅಸ್ತಿತ್ವದಲ್ಲಿದೆ. ಏಕೆಂದರೆ ಜಗತ್ತಿನ ಏಕೈಕ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ನಾವು ಕರೆಯುವಂಥದ್ದು ಸ್ವಿಟ್ಜರ್ಲ್ಯಾಂಡನ್ನು. ಜಗತ್ತಿನ ನುಡಿದ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಕೂಡ ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ್ಯಾನ್ ರಿಪಬ್ಲಿಕ್. ಇಂಡಿಯಾ ಇಸ್ ಕಾಲ್ಡ್ ರಿಪಬ್ಲಿಕ್. ರಿಪಬ್ಲಿಕ್ ಅಂದರೆ ಸ್ನೇಹಿತರೆ, ದೇಶದ ಮುಖ್ಯಸ್ಥ ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುವಂತಿದ್ದರೆ ಅದನ್ನು ರಿಪಬ್ಲಿಕ್ ಅಂತೇಳಿ ಕರಿತೀವಿ. ಸೊ ಇಂಡಿಯಾ ಇಸ್ ವಾಟ್ ಬಿಗ್ಗೆಸ್ಟ್ ರಿಪಬ್ಲಿಕ್. ಅವರ್ ಹೆಡ್ ಆಫ್ ದ ಕಂಟ್ರಿ ಪ್ರೆಸಿಡೆಂಟ್ ಈಸ್ ಆ್ಯಂಡ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಎಲೆಕ್ಟ್ರೋಲ್ ಕಾಲೇಜ್. ದೇರ್ಫೋರ್ ಇಂಡಿಯಾ ಇಸ್ ಕಾಲ್ಡ್ ರಿಪಬ್ಲಿಕ್. ಅಂದರೆ ನಮ್ಮ ದೇಶದ ರಾಷ್ಟ್ರಪತಿ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಸ್ನೇಹಿತರೆ, ಬ್ರಿಟನ್ ಕೇವಲ ಪ್ರಜಾಪ್ರಭುತ್ವ ರಾಷ್ಟ್ರ. ಆದರೆ ಬ್ರಿಟನ್ ರಿಪಬ್ಲಿಕ್ ಅಥವಾ ಗಣರಾಜ್ಯ ಅಲ್ಲ. ಕಾರಣ ಅದೃಷ್ಟೇ ಇವತ್ತಿಗೂ ಕೂಡ ಬ್ರಿಟನ್ನ ವಂಶಪಾರಂಪರ್ಯವಾಗಿ ರಾಜಪ್ರಭುತ್ವ ವ್ಯವಸ್ಥೆ ಆಳ್ವಿಕೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇವತ್ತಿನ 2ನೇ ಎಲಿಜಬೆತ್ ರಾಣಿ 1952 ಫೆಬ್ರವರಿ 6ರಿಂದ ಇಲ್ಲಿಯವರೆಗೂ ಕೂಡ ಬ್ರಿಟನ್ನಿನ ರಾಣಿಯಾಗಿದ್ದಾರೆ. ಆದರೆ ಭಾರತದಲ್ಲಿ 52ರಿಂದ ಇಲ್ಲಿವರೆಗೂ ಕೂಡ ಸುಮಾರು 14 ಜನ ರಾಷ್ಟ್ರಪತಿಗಳು ಬಂದು ಹೋಗಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಭಾರತವನ್ನು ಜಗತ್ತಿನ ಬೃಹತ್ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಅಂತೇಳಿ ಕರೆಯುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಏನು ಸ್ವಾತಂತ್ರ್ಯ, ಸಮಾನತೆ ಎಲ್ಲ ಅವಕಾಶಗಳನ್ನು ನೀಡಿದ್ದಾರೆ. ಫ್ರೆಂಚ್ ಕ್ರಾಂತಿ ಅಥವಾ ಫ್ರಾನ್ಸಿನ ಸಂವಿಧಾನದಿಂದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ ಅನ್ನೋ ಅಂಶಗಳನ್ನು ತೆಗೆದುಕೊಂಡು ಸಂವಿಧಾನದಲ್ಲಿ ಅಥವಾ ಪ್ರಸ್ತಾವನೆಯಲ್ಲಿ ಸೇರ್ಪಡೆಗೊಳಿಸಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನು ಸಂವಿಧಾನ ನೀಡಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ದೇಶದ ಏಕತೆ ಮತ್ತು ಸಮಗ್ರತೆ. ಸ್ನೇಹಿತರೆ, ಭಾರತವನ್ನು ವಿವಿಧತೆಯಲ್ಲಿ ಏಕತೆ ಅಂತೇಳಿ ಕರಿತಾ ಹೋಗ್ತೀವಿ. ಯುನಿಟಿ ಇನ್ ಡೈವರ್ಸಿಟಿ ಅಂತೇಳಿ. ಏಕೆಂದರೆ ವಿಭಿನ್ನ ಭಾಷೆ, ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಹೊಂದಿರುವಂಥ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನಾನೊಬ್ಬ ಭಾರತೀಯ ಅನ್ನುವಂಥ ಮನೋಭಾವನೆಯನ್ನು ಹೊಂದಿ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಸಂರಕ್ಷಿಸುವಂಥ ದೃಢ ಸಂಕಲ್ಪವನ್ನು ಮಾಡಬೇಕು. ಸಹೋದರತ್ವ ಮನೋಭಾವನೆಯಿಂದ ಈ ದೇಶದ ಜನ ಜೀವಿಸಬೇಕು ಅನ್ನುವಂಥದ್ದು ಸಂವಿಧಾನದ ಪ್ರಸ್ತಾವನೆಯ ಮೂಲ ಆಶಯವಾಗಿದೆ. ಹಾಗಾಗಿ ಸ್ನೇಹಿತರೆ, ಇದುವರೆಗೆ ನಾವು ಪ್ರಸ್ತಾವನೆಯ ಕುರಿತು ಸಾಕಷ್ಟು ವಿಷಯಗಳನ್ನು ಚರ್ಚೆಯನ್ನು ಮಾಡಿದ್ವಿ. ಪ್ರಸ್ತಾವನೆ ಈ ದೇಶದ ಸಂವಿಧಾನದ ಅತ್ಯಂತ ಪ್ರಮುಖವಾದಂಥ ಒಂದು ಭಾಗ. ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಅದರ ಬಗ್ಗೆ ತಿಳ್ಕೊಂಡಿರುವಂಥದ್ದು ಅತ್ಯಂತ ಅವಶ್ಯಕ. ಸ್ನೇಹಿತರೆ,
ಹೀಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಕೋರ್ಕೊಳ್ತೇನೆ. ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇರುವಂಥವರು ಸಬ್ಸ್ಕ್ರೈಬ್ ಬಟನನ್ನು ಒತ್ತೋದ್ರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ ಮಾತೆ.